ಟಾಕ್ಸಿಕ್ ಪ್ರೀ ರಿಲೀಸ್ ಇವೆಂಟ್ ವೇಳೆ ಅನಾಹುತ ಸಂಭವಿಸಿದೆ. ಸ್ಪೀಕರ್ ಸೌಂಡ್ ಏನು ಬರುತ್ತಲ್ಲ, ಆ ಸ್ಪೀಕರ್ನ ಸ್ಟ್ಯಾಂಡ್ ಬಾಕ್ಸ್ ಕುಸಿದು ಫ್ಯಾನ್ಸ್ಗೆ ಗಾಯ ಆಗಿರುವಂಥ ಘಟನೆ ನಡೆದೋಗಿದೆ. ಏಕಾಏಕಿ ಕುಸಿದು ಬಿದ್ದಿರೋದು ಈ ಸೌಂಡ್ ಬಾಕ್ಸ್ನ ಸ್ಟ್ಯಾಂಡ್. ಸ್ಪೀಕರ್ ಸ್ಟ್ಯಾಂಡ್ ಕುಸಿದು ಬಿದ್ದಿರುವಂಥ ಹಿನ್ನೆಲೆಯಲ್ಲಿ ಇಬ್ಬರಿಗೆ ಗಾಯ ಆಗಿದೆ. ವಿದ್ಯಾರ್ಥಿಗಳು ಕೆಳಗೆ ಬಿದ್ದಿರುವಂಥ ದೃಶ್ಯವನ್ನು ನೋಡಿ ಅಲ್ಲಿ ಯಶ್ ಅವರು ಕೂಡ ಇರ್ತಾರೆ, ಗಾಬರಿ ಆಗಿದ್ರು ಅವರು. ಒಂದು ಕ್ಷಣ ಅಲ್ಲಿ ತಕ್ಷಣ ಬಿದ್ದವರನ್ನ ವಿಚಾರಿಸಿದ್ರು ನಟ ಯಶ್. ಏನು ಆಗಿಲ್ವಂತನೂ ಕೂಡ ಮೈಕಲ್ಲಿ ಕೇಳ್ತಾರೆ. ಕೇರ್ಫುಲ್ ಅಂತೇಳಿ ಕೇಳಿರುವಂಥ ಯಶ್ ಅಂದರೆ ವೇದಿಕೆಯಲ್ಲೇ ಇರ್ತಾರೆ. ಮಾತನಾಡುವಂಥ ಸಂದರ್ಭದಲ್ಲಿ ಇದ್ದಕ್ಕಿದ್ದಾಗೆ ನಡೆದಿರುವಂಥ ಅನಾಹುತ ಇದು. ನೋಡ್ತಾ ಇದ್ರಿ, ಹೈದರಾಬಾದಲ್ಲಿ ಆಗಿರುವಂಥ ಘಟನೆ ಇದು. ಯಶ್ ಅಂತ ಬಂದಾಗ ನಮ್ಮ ಕನ್ನಡಿಗ, ಹೆಮ್ಮೆಯ ಕನ್ನಡದ ಪುತ್ರ, ಇಡೀ ವಿಶ್ವದಾದ್ಯಂತ ಸೌಂಡ್ ಮಾಡ್ತಾ ಇರುವಂಥ ಟಾಕ್ಸಿಕ್ ಸಿನಿಮಾ ಮಧ್ಯದಲ್ಲೇ ಈ ರೀತಿ ದುರಂತ ಆಗಿರೋದು ನಿಜವಾಗ್ಲೂ ಕೂಡ ಬೇಸರ. ರಾಕಿಂಗ್ ಸ್ಟಾರ್ ಯಶ್ ಅವರ ಪ್ರೀ ರಿಲೀಸ್ ಇವೆಂಟ್ ಕಾರ್ಯಕ್ರಮ ಇದು ಹೈದರಾಬಾದಲ್ಲಿ. ಜನಸಾಗರ ಇತ್ತು ಅಲ್ಲಿ. MLA ಒಂದು ಯೂನಿವರ್ಸಿಟಿಯ ಆವರಣದಲ್ಲಿ ನಡೆದಿರುವಂಥ ಕಾರ್ಯಕ್ರಮ ಇದು. ಆ ಕಾರ್ಯಕ್ರಮದಲ್ಲಿ ಲಕ್ಷಾಂತರ ಜನ ಬಂದಿರ್ತಾರೆ. ಸೊ ಆ ಸ್ಟ್ಯಾಂಡ್ ಏನಿರುತ್ತಲ್ಲ, ಮೈಕ್ನ ಸೌಂಡ್ ಸ್ಟ್ಯಾಂಡು, ಅದನ್ನು ಹತ್ತಿ ಅಭಿಮಾನಿಗಳು ನೋಡ್ತಿರ್ತಾರೆ ಆ ಒಂದು ಕಾರ್ಯಕ್ರಮವನ್ನು. ಬಟ್ ಇದ್ದಕ್ಕಿದ್ದ ಹಾಗೆ ಆ ಸ್ಟ್ಯಾಂಡ್ ಬಿದ್ದಿರುವಂಥ ಹಿನ್ನೆಲೆಯಲ್ಲಿ ಕೆಳಗೆ ಒಂದು 3-4 ಜನರಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ ಅನ್ನುವಂಥ ವಿಚಾರ. ಯಶ್ ಅವರು ಆ ಸಂದರ್ಭದಲ್ಲಿ ವೇದಿಕೆ ಮುಂಭಾಗದಲ್ಲಿ ಇರ್ತಾರೆ, ಅವರು ಮಾತನಾಡ್ತಾ ಇದ್ರು. ಆವಾಗಲೇ ಆಗಿರುವಂಥ ದುರಂತ ಇದು. ಯಾವಾಗಲೂ ಕೂಡ ಹಿಂಗೆ ಆಗ್ತಾನೆ ಇರುತ್ತೆ. ಯಶ್ ಅವರು ಹೊರಗಡೆ ಹೋದಾಗಲೂ ಆಗಿರ್ಬೋದು, ಅವರ ಬರ್ತ್ಡೇ ವಿಚಾರ ಅಂತ ಬಂದಾಗಲೂ ಕೂಡ ಅಭಿಮಾನಿಗಳು ಈ ರೀತಿ ಎಡವಟ್ಟನ್ನು ಮಾಡಿಕೊಂಡೇ ಇರ್ತಾ ಇರುವಂಥದ್ದು. ಸೊ ಹಂಗಾಗಿ ಒಂಥರ ಆತಂಕ ಇದು. ಸದ್ಯಕ್ಕೆ ಅಂಥದ್ದು ದೊಡ್ಡ ಘಟನೆ ಏನು ಆಗಿಲ್ಲ, ಬಟ್ ಸಣ್ಣ ಪುಟ್ಟ ಗಾಯ ಆಗಿದೆ ಅನ್ನುವಂಥ ವಿಚಾರ. ಇಡೀ ವಿಶ್ವದಾದ್ಯಂತ ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಲ್ಲ ಕಡೆ ಪ್ರಮೋಷನ್ ಅಂತೂ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ನಮ್ಮ ಕನ್ನಡಿಗ ರಾಕಿಂಗ್ ಸ್ಟಾರ್ ಯಶ್ ಅಂತ ಹೇಳಿಕೊಳ್ಳೋಕ್ಕೆ ನಮಗೆ ಹೆಮ್ಮೆ ವಿಚಾರ. ಕನ್ನಡವನ್ನು ಇಡೀ ವಿಶ್ವದಾದ್ಯಂತ, ಕೇವಲ ದೇಶದಾದ್ಯಂತ ಅಲ್ಲ, ವಿಶ್ವದಾದ್ಯಂತ ಬೇರೆ ಬೇರೆ ದೇಶಗಳಲ್ಲಿ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಹೆಮ್ಮೆಯ ವಿಚಾರ ನಮಗೆಲ್ಲರಿಗೂ ಕೂಡ. ಆದರೆ ಈ ರೀತಿ ಘಟನೆ ಆಗಬಾರ್ದಾಗಿತ್ತು. ಹೈದರಾಬಾದಲ್ಲಿ ನಡೆದಿರುವಂಥ ದುರಂತ ಇದು. ಒಂದು ಚಿಕ್ಕ ಎಡವಟ್ಟಾಗಿದೆ. ಸದ್ಯ ಸೇಫ್ ಇದ್ದಾರೆ, ಏನು ಸಮಸ್ಯೆ ಇಲ್ಲ. ಆದರೆ ಸಣ್ಣ ಪುಟ್ಟ ಗಾಯ ಆಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇರೋದು. Keep going. Success will be yours. In my experience, I realized that, so I would love to share that with you. And thank you only. You people have come in such huge numbers. ನೋಡಿ, ನಿನ್ನೆ ಹೈದರಾಬಾದಲ್ಲಿ ಒಂದು ಕಾರ್ಯಕ್ರಮ ಆಗುವಂಥ ಸಂದರ್ಭದಲ್ಲಿ ಪ್ರೀ ರಿಲೀಸ್ ಇವೆಂಟ್ ಕಾರ್ಯಕ್ರಮ ಇದು. ಯಶ್ ನಟನೆಯ ಟಾಕ್ಸಿಕ್ ಸಿನಿಮಾದ ಪ್ರೀ ರಿಲೀಸ್ ಇವೆಂಟ್ ಕಾರ್ಯಕ್ರಮದಲ್ಲಿ ಆಗಿರುವಂಥ ಒಂದು ಅನಾಹುತ. ಒಂದು ಇಬ್ಬರಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ ಅನ್ನುವಂಥ ಮಾಹಿತಿ. ಅವರನ್ನು ತಕ್ಷಣ ಅಲ್ಲಿರುವಂಥ ಸ್ಥಳೀಯ ಆಸ್ಪತ್ರೆಗೆ ಅವ್ರನ್ನ ರವಾನೆ ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಐಶ್ವರ್ಯ. ನೇರ ಸಂಪರ್ಕದಲ್ಲಿದ್ದಾರೆ. ಐಶ್ವರ್ಯ, ಟಾಕ್ಸಿಕ್ ಸಿನಿಮಾ ಕೇವಲ ಭಾರತ ಅಷ್ಟೇ ಅಲ್ಲ, ವಿಶ್ವದಾದ್ಯಂತ ಸದ್ದು ಮಾಡ್ತಾ ಇರುವಂಥ ಸಿನಿಮಾ. ಬಟ್ ಆದರೆ ಯಶ್ ಅವರ ವಿಚಾರ ಅಂತ ಬಂದಾಗ ಸಣ್ಣ ಪುಟ್ಟ ಈ ರೀತಿ ಘಟನೆಗಳು ಆಗ್ತಾನೆ ಇರುತ್ತೆ. ಸದ್ಯ ಗಾಯಗೊಂಡಿರುವಂಥ ವಿದ್ಯಾರ್ಥಿಗಳ ಪರಿಸ್ಥಿತಿ ಯಾವ ರೀತಿ ಆಗಿದೆ? ಎಸ್ ಆ್ಯಕ್ಚುಲಿ ಟಾಕ್ಸಿಕ್ ಸಿನಿಮಾ ಏನೇನೋ ಇದೆ 26ನೇ ತಾರೀಕು ರಿಲೀಸ್ ಹಂತದಲ್ಲಿರುವಂಥದ್ದು. ಟಾಕ್ಸಿಕ್ ಸಿನಿಮಾದ ಪ್ರಚಾರ ಬರದಿಂದ ಸಾಗ್ತಾ ಇದೆ. ದೇಶ ಎಲ್ಲ ರಾಜ್ಯದೆಲ್ಲೆಡೆ ಕೂಡ ಪ್ರಚಾರವನ್ನು ಮಾಡ್ತಾ ಇರುವಂಥದ್ದು. ಇದೇ ರೀತಿಯಾಗಿ ನಿನ್ನೆ ದಿನ ಪ್ರೀ ರಿಲೀಸ್ ಇವೆಂಟ್ನ ಹೈದರಾಬಾದ್ನ ಮಲ್ಲಾರೆಡ್ಡಿ ಮೈದಾನದಲ್ಲಿ ಇಟ್ಕೊಂಡಿದ್ರು. ಬಹಳ ಅದ್ದೂರಿಯಾಗಿ ಕಾರ್ಯಕ್ರಮ ನಡೀತಾ ಇತ್ತು. ಈ ಒಂದು ಕಾರ್ಯಕ್ರಮಕ್ಕೆ ಅಭಿಮಾನಿಗಳು ಸಾಕಷ್ಟು ಪ್ರಮಾಣದಲ್ಲಿ ಬಂದಿದ್ರು ಯಶ್ ಅವ್ರನ್ನ ನೋಡೋಕ್ಕೆ. ಹಾಗೂ ಟಾಕ್ಸಿಕ್ ಸಿನಿಮಾದ ತಾರಾಂಗಣನೇ ಬಂದಿರೋದ್ರಿಂದ ಆ ಒಂದು ಚಿತ್ರತಂಡದವ್ರನ್ನ ನೋಡಬೇಕು ಅಂತ ಹೇಳಿ ಅಭಿಮಾನಿಗಳು ಬಂದಿದ್ರು. ಆ ಅಭಿಮಾನಿಗಳಲ್ಲಿ ಸಾಕಷ್ಟು ಜನ ವಿದ್ಯಾರ್ಥಿಗಳೇ ಅಲ್ಲಿ ತುಂಬಿಕೊಂಡಿದ್ರು.
ಇದ್ರು. ಸೊ ಅವ್ರನ್ನೆಲ್ಲ ನೋಡ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಅಭಿಮಾನಿಗಳು ಏನ್ ಮಾಡಿದ್ರು, ಅಲ್ಲಿರುವಂತಹ ಮರಗಳ ಮೇಲಾಗಿರ್ಬೋದು, ಅಲ್ಲಿರುವಂತಹ ಬ್ಯಾರಿಕೇಡ್ಗಳನ್ನ ಮೇಲಾಗಿರ್ಬೋದು, ಆಮೇಲೆ ದೊಡ್ಡ ದೊಡ್ಡ ಸೌಂಡ್ ಬಾಕ್ಸ್ ಗಳನ್ನ ಅಲ್ಲಿ ಹಾಕಿದ್ರು, ಅದ್ರ ಮೇಲೆ ಕೂಡ ಹತ್ತಿರುವಂತದ್ದು. ಅದರಿಂದ ಎಲ್ಲೋ ಆ ಸೌಂಡ್ ಬಾಕ್ಸ್ ಮೇಲೆ ಹತ್ತಿರೋದ್ರಿಂದ ಅಲ್ಲಿ ಭಾರ ತಡೆಯಕ್ಕಾಗದೆ ಆ ಸೌಂಡ್ ಬಾಕ್ಸ್ ಕುಸಿದು ಬಿದ್ದಿರುವಂತದ್ದು. ಅದ್ರ ಜೊತೆಗೆ ಅಲ್ಲಿ ಮೇಲೆ ಹತ್ತಿರುವಂತಹ ಅಭಿಮಾನಿಗಳಂದ್ರೆ ಆ ವಿದ್ಯಾರ್ಥಿಗಳು ಕೂಡ ಆ ಸೌಂಡ್ ಬಾಕ್ಸ್ ಜೊತೆ ಕುಸಿದು ಬಿದ್ದಿರುವಂತದ್ದು. ಅಲ್ಲೇ ಇದ್ದಂತ ಹತ್ತಿರೋದ್ರ ಕುಸಿದು ಬಿದ್ದಿರೋದ್ರಿಂದ ಅಲ್ಲಿರುವಂತಹ ಒಂದಷ್ಟು ಅಭಿಮಾನಿಗಳಿಗೆ ಗಾಯ ಆಗಿದೆ. ಅದರಲ್ಲಿ 3 ಜನಕ್ಕೆ ಸಾಕಷ್ಟು ಗಂಭೀರವಾಗಿ ಗಾಯವಾಗಿರುವಂತದ್ದು. ಇದನ್ನ ಅಲ್ಲೇ ನೋಡಿದಂತ ವೇದಿಕೆ ಮೇಲೆ ಇರುವಂತಹ ಯಶ್ ನೋಡಿ, ಆರ್ ಯು ಓಕೆನಾ, ಎಲ್ಲರೂ ಓಕೆನಾ ಅನ್ನುವಂಥ ಈ ಸಮಸ್ಯೆಯನ್ನ ನಿಭಾಯಿಸಕ್ಕೆ ಟ್ರೈ ಮಾಡಿದ್ದಾರೆ. ಆದ್ರೆ 3 ಜನ ಅಭಿಮಾನಿಗಳಿಗೆ, ವಿದ್ಯಾರ್ಥಿಗಳಿಗೆ ಗಂಭೀರ ಗಾಯವಾಗಿರುತ್ತೆ. ಅದರಲ್ಲಿ ಒಬ್ಬ ಹೆಣ್ಣು ಮಗಳು, ಮಹಿಳಾ ಅಭಿಮಾನಿ ಕೂಡ ಇರೋದ್ರಿಂದ ಆ ಒಂದು ಘಟನೆಯನ್ನ ನೋಡಿ ಅಲ್ಲೇ ಮೂರ್ಛೆ ತಪ್ಪಿ ಬಿದ್ದಿರುವಂತದ್ದು. ಇದನ್ನ ನೋಡಿದ ತಕ್ಷಣನೇ ಅಲ್ಲಿರುವಂತಹ ಖಾಸಗಿ ಆಸ್ಪತ್ರೆಗೆ ಅಲ್ಲಿ ಆ ಒಂದು ಗಾಯಾಳುಗಳನ್ನ ಆಸ್ಪತ್ರೆಗೆ ದಾಖಲು ಕೂಡ ಮಾಡಿರುವಂತದ್ದು. ಓಕೆ, ಎಸ್, ಥ್ಯಾಂಕ್ ಯು.